ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ನಡೆಯಿತು. ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪ್ರತಿಯೊಬ್ಬ ಮಗುವಿನಲ್ಲೂ ವಿವಿಧ ಪ್ರತಿಭೆಗಳು ಇರುತ್ತದೆ. ಅದಕ್ಕೆ ಪೋಷಕರು, ಶಿಕ್ಷಕರು ಉತ್ತೇಜನ ನೀಡಬೇಕು. ದೇಶ ಕಟ್ಟುವ ಯುವಕರಿಗೆ ಬೆನ್ನು ತಟ್ಟುವ ಕಾರ್ಯಕ್ರಮ ಇದಾಗಿದೆ. ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರುವ ಬಹುತೇಕರು ಸರ್ಕಾರಿ ಶಾಲೆಯಿಂದ ಬಂದವರು ಎಂದು ತಿಳಿಸಿದರು. ಎನ್ನುವಂತಹ ಮನೋಭಾವನೆ ಕೆಲವರಲ್ಲಿ ಇದ್ರೆ ತೆಗೆದಾಕ್ಬೇಕು. ಇವತ್ತು ಈ ದೇಶದಲ್ಲಿ, ವಿಶ್ವದಲ್ಲಿ ಯಾರಾದರೂ ಬಹಳ ದೊಡ್ಡ ಸಾಧನೆ ಮಾಡಿದ್ರೆ ಅವರೆಲ್ಲ ಕೂಡ ಪ್ರಾರಂಭ ಮಾಡಿರೋದು ಸರ್ಕಾರಿ ಶಾಲೆಗಳಲ್ಲಿ. ಅನೇಕರು ನಾವು ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ, ಆದ್ರೂ ಕೂಡ ನಾನು ಕೂಡ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ, ಕನ್ನಡ ಶಾಲೆಯಲ್ಲಿ ಓದಿದ್ದು. ನಮ್ಮ ತಂದೆಯವರು ಕೂಡ ಸರ್ಕಾರಿ ಶಾಲೆಯ ಒಬ್ಬ ಮೇಸ್ಟ್ರ್ ಆಗಿದ್ರು. ಒಬ್ಬ ಮೇಸ್ಟ್ರ್ ಮಗ 545 ಜನ ಎಂಪಿಗಳು ಕುತ್ಕೊಳ್ಳುವಂತ ಪಾರ್ಲಿಮೆಂಟ್ ನಲ್ಲಿ ಇವತ್ತು ಕುತ್ಕೊಂಡಿದ್ದಾನೆ ಅಂದ್ರೆ ಅದು ಸರ್ಕಾರಿ ಶಾಲೆ ಕೂಡ ಅದರ ಕೊಡುಗೆ ಇದೆ. ಹಾಗಾಗಿ ನಾನು ಹೇಳಂತ ನಮ್ಮ ಮಕ್ಕಳಿಗೆ, ಕನಸು ನಿಮ್ಮ ದೊಡ್ಡದಿರಬೇಕು. ಕನಸು ಯಾವತ್ತು ಸಣ್ಣದಿರ್ಬೋದು, ನಿಮ್ಮ ಶಾಲೆ ಸಣ್ಣದಿರ್ಬೋದು, ನಿಮ್ಮ ಕನಸಿಗೇನು ಯಾವುದು ಗಡಿ ಇಲ್ವಲ್ಲ. ನೀವು ಎಷ್ಟು ವಿಶಾಲವಾಗಿರ್ತಕ್ಕಂಥ ಕನಸನ್ನು ಅದು ಕಂಡ್ಬೋದು. ಅದನ್ನ ಕಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮವನ್ನು ನೀವು ಹಾಕಿದಾಗ ನಿಜವಾಗ್ಲೂ ಕೂಡ ನೀವು ಅದನ್ನ ಸಾಧನೆ ಮಾಡುವಂತಹ ಕೆಲಸ ಆಗ್ತದೆ. ನಿಮ್ಮಿಂದ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸಾಧ್ಯ ಆಗಿದ್ರೆ ಅದು ನಿಮ್ಮೆಲ್ಲರಲ್ಲಿ ಕೂಡ ಸಾಧ್ಯ ಇದೆ ಅನ್ನುವಂತಹ ಒಂದು ವಿಶ್ವಾಸವನ್ನ ನೀವು ಇಟ್ಕೋಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ವಿಶೇಷವಾಗಿ ಬಹಳ ನನಗೆ ವಿದ್ಯಾರ್ಥಿ, ದೇಶ ಒಂದು ಉದ್ಧಾರ ಆಗಬೇಕು, ನಮ್ಮ ಸಮಾಜ ಬೆಳಕಿನ ಕಡೆ ಬರಬೇಕು ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಒಂದು ವ್ಯಕ್ತಿತ್ವದ ನಿರ್ಮಾಣ. ಆ ವ್ಯಕ್ತಿತ್ವದ ನಿರ್ಮಾಣದ ಮೂಲಕ ಚಾರಿತ್ರ್ಯ ನಿರ್ಮಾಣ ಆಗ್ತದೆ. ಚಾರಿತ್ರ್ಯ ನಿರ್ಮಾಣದಿಂದ ಮಾತ್ರ ರಾಷ್ಟ್ರ ನಿರ್ಮಾಣ ಆಗ್ತದೆ. ಅಂತ ಒಂದು ಶುದ್ಧ ಚಾರಿತ್ರ್ಯವನ್ನು ನೀವು ಬೆಳೆಸಿ. ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ರಾಜಣ್ಣ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳು ನಗರ ಭಾಗದ ಮಕ್ಕಳಿಗೆ ಹೋಲಿಸದೆ ಅವರಷ್ಟೇ ಸಮರ್ಥರು ಎಂಬ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಪ್ರಾಥಮಿಕ ಹಂತದಲ್ಲಿ ಕಲಿತಿದ್ದು ಜೀವನದುದ್ದಕ್ಕೂ ಒಳ್ಳೆಯದನ್ನು ಅಳವಡಿಸಿಕೊಳ್ಳಬೇಕು. ಮಕ್ಕಳು ಮುಂದೆ ಗುರು ಇಟ್ಟುಕೊಳ್ಳಬೇಕು. ಹಿಂದೆ ಗುರುಗಳ ಆಶೀರ್ವಾದ ಇರುತ್ತದೆ ಎಂದು ತಿಳಿಸಿದರು. ಅದು ನೋಡಂತ ಅವಕಾಶ, ಇಂಥ ಕಾರ್ಯಕ್ರಮಗಳ ಆದಂತ ಸಂದರ್ಭದಲ್ಲಿ ಅವಕಾಶ ಸಿಗ್ತದೆ ಅನ್ನೋ ಭಾವನೆ ಇಟ್ಕೊಂಡು ಅಂದಿನ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ಜಾರಿಗೆ ತಂದಂಥದ್ದು. ಅಲ್ಲಿಂದ ಕೂಡ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮಗಳು ನಡ್ಕೊಂಡೇ ಬರ್ತಾರೆ. ಏನೇ ಆಗಲಿ ಒಂದು ಮುಂದೆ ಗುರಿ ಇದೆ. ಹಿಂದೆ ನಿಮಗೆ ಗುರು ಇದೆ, ಮುಂದೆ ಗುರಿ, ಹಿಂದೆ ಗುರು. ಗುರುವಾದಂತರ ನಿಮ್ಮ ಶಿಕ್ಷಕರೇ. ನಿಮ್ ಗುರಿ ಏನೇ ಆಗಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಗೆಲ್ಲೇಬೇಕು, ರಾಜ್ಯ ಮಟ್ಟದಲ್ಲಿ ನಾವು ಗೆಲ್ಲೇಬೇಕು ಅನ್ನೋದು ತಮ್ಮ ಗುರಿ ಇದ್ದೇ ಇದೆ. ಆ ದೃಷ್ಟಿಯಿಂದ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಒತ್ತನ್ನು ಕೊಡ್ತಾರೆ. ಜಿಲ್ಲೆಯ 4 ತಾಲೂಕಿನಿಂದ ಸ್ಪರ್ಧಾರ್ಥಿಗಳು ಭಾಗಿಯಾಗಿ ತಮ್ಮಲ್ಲಿನ ಪ್ರತಿಭೆಯನ್ನು ತೋರಿಸಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಮುಖಂಡರಾದ ಅಶ್ವಥ್ ನಾರಾಯಣ್, ನಾಗರಾಜ್, ಇಲಾಖೆಯ ಅಧಿಕಾರಿಗಳು, ಮಕ್ಕಳು ಹಾಗೂ ಪೋಷಕರು ಇದ್ದರು. ಅಕ್ಷಯ್ ಕುಮಾರ್, ಅಮೋಕ್ ಟಿವಿ, ದೇವನಹಳ್ಳಿ.